ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಕ್ರಿಪ್ಟ್ ಕಿಡಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಏನು ಮಾಡ್ತಾ ಇದೀವಿ ಅಂತಂದರೆ CSS ಫ್ರೇಮ್ವರ್ಕ್ಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಏನಿದು CSS ಫ್ರೇಮ್ವರ್ಕ್? ಇಲ್ಲಿವರೆಗೂ ನಾವು ಏನು ಮಾಡ್ತಾ ಇದ್ವಿ ಅಂತಂದರೆ ಫ್ರೇಮ್ವರ್ಕ್ಸಿಗೋಸ್ಕರ CSSಗೋಸ್ಕರ ಫೈಲ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಇದ್ವಿ. ಲೈಕ್ home.jsxಗೆ ನಾವು ಏನಾದರೂ CSS ಆ್ಯಡ್ ಮಾಡಬೇಕಾಗಿತ್ತು ಅಂದರೆ ವಿ ಕ್ರಿಯೇಟೆಡ್ home.css ಫೈಲ್. ಓಕೆ, ಸೊ ಅದೇ ರೀತಿ ನಮ್ಗೆ ಏನಾದರೂ ನ್ಯಾವಿಗೇಷನ್ಗೆ CSS ಬೇಕಾಗಿತ್ತು ಅಂತಂದರೆ ವಿ ಕ್ರಿಯೇಟೆಡ್ nav CSS ಫೈಲ್. ಓಕೆ, ಈ ರೀತಿ ಮಾಡ್ಕೊಳ್ತಾ ಇದ್ವಿ. ಓಕೆ, ಬಟ್ ಇವಾಗ ನಾವು ಏನು ಮಾಡ್ತಾ ಇದ್ವಿ ಅಂದರೆ CSS ಫ್ರೇಮ್ವರ್ಕ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. CSS ಫ್ರೇಮ್ವರ್ಕ್ಸ್ ಅಂದ ತಕ್ಷಣ ನಮ್ಮ ಹತ್ರ ಬರುವ ಯಾವ್ಯಾವು ಅಂತಂದರೆ ಮೋಸ್ಟ್ ಫೇಮಸ್ ಇರೋದು ರಿಯಾಕ್ಟ್ ಜೊತೆಗೆ ದ್ಯಾಟ್ ಈಸ್ ಮೆಟೀರಿಯಲ್ UI ಅಥವಾ MUI ಅಂತ ಹೇಳಿ ಇದನ್ನ ಕರೀತಾರೆ. ಓಕೆ, ಸೊ ಸೆಕೆಂಡ್ ಒನ್ ಬಂದುಬಿಟ್ಟು ನಮ್ಮದು ಏನಪ್ಪ ಅಂದರೆ ಟೈಲ್ವಿಂಡ್ CSS. ಥರ್ಡ್ ಒನ್ ಬಂದುಬಿಟ್ಟು ನಮ್ಮದು ಬೂಟ್ ಸ್ಟ್ರ್ಯಾಪ್. ಇವು ಮೂರು CSS ಫ್ರೇಮ್ವರ್ಕ್ಸ್ ನಮ್ಮ ಹತ್ರ ಇವಾಗ ಇದ್ದಾವೆ. ಓಕೆ, ಸೊ ಮೆಟೀರಿಯಲ್ UI ನಾನು ಇಲ್ಲಿ ಹೇಳ್ಕೊಡ್ತಾ ಇಲ್ಲ ನಿಮಗೆ, ಬಿಕಾಸ್ ಇಟ್ ವಿಲ್ ಟೇಕ್ ಅ ಲಾಟ್ ಆಫ್ ಟೈಮ್. ಫಸ್ಟ್ ಏನು ಮಾಡ್ಕೊಳ್ಳೋಣ ಅಂತಂದರೆ ಕೋರ್ಸ್ನ ಕವರ್ ಮಾಡ್ಕೊಂಡಾದ್ಮೇಲೆ ಇನ್ನೂ ಟೈಮ್ ಉಳಿದಿತ್ತು ಅಂತಂದರೆ ದೆನ್ ವಿ ವಿಲ್ ಗೋ ಫಾರ್ ಮೆಟೀರಿಯಲ್ UI. ಓಕೆ, ಸೊ ಮೆಟೀರಿಯಲ್ UI ಒಂಥರ ರಿಯಾಕ್ಟ್ JSನಲ್ಲಿ ತುಂಬ ಈಸಿ ಆಗುತ್ತೆ. ಓಕೆ, ಸೊ ಇಂಪ್ಲಿಮೆಂಟ್ ಮಾಡ್ಕೋದಕ್ಕೋಸ್ಕರ ಆಮೇಲೆ ಯೂಸ್ ಮಾಡ್ಕೋದಕ್ಕೋಸ್ಕರ. ಬಟ್ ಸ್ವಲ್ಪ ಏನು ಅನ್ಸ್ಬೋದು ಅಂತಂದರೆ ಬಿಗ್ನರ್ಸ್ಗಳಿಗೆ ಲೈಕ್ ಕಾಂಪ್ಲಿಕೇಟೆಡ್ ಸ್ಟಫ್ ಅನಿಸ್ಬೋದು. ಸೊ ಅದಕ್ಕೋಸ್ಕರ ಐ ಆಮ್ ಹೋಲ್ಡಿಂಗ್ ಇಟ್ ಬ್ಯಾಕ್. ಓಕೆ, ಸೊ ಇದನ್ನ ಸ್ವಲ್ಪ ಹೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ನಾವು ಮುಂದ್ಗಡೆ ನೋಡ್ಕೊಳ್ಳೋಣ ಕೆಲವೊಂದಿಷ್ಟು ಪ್ರಾಜೆಕ್ಟ್ಸ್ಗಳನ್ನ ಬಿಲ್ಡ್ ಆದಮೇಲೆ ದೆನ್ ವಿ ವಿಲ್ ಕಮ್ ಬ್ಯಾಕ್ ಟು ದ ಮೆಟೀರಿಯಲ್ UI ಪಾರ್ಟ್. ಓಕೆ, ಬಟ್ ಅದಕ್ಕಿಂತ ಮುಂಚೆ ನಾವೇನು ತಿಳ್ಕೋಬೇಕು ಅಂತಂದರೆ ಲೈಕ್ ಟೇಲ್ವಿಂಡ್ CSS ಇದನ್ನಾದ್ರೂ ಕಲ್ತ್ಕೋಬೇಕು, ಅಥವಾ ವಿ ಶುಡ್ ಲರ್ನ್ ಬೂಟ್ ಸ್ಟ್ರ್ಯಾಪ್ CSS. ಇವು ಎರಡರಲ್ಲಿ ಯಾವುದಾದ್ರೂ ಒಂದನ್ನು ನಾವು ಕಲ್ತ್ಕೋಬೇಕು. ಯಾವುದಾದ್ರೂ ಒಂದು ಕಲ್ತ್ಕೊಂಡ್ರೂ ಕೂಡ ಇನ್ನೊಂದನ್ನು ಇಂಪ್ಲಿಮೆಂಟ್ ಮಾಡೋದು ತುಂಬ ಈಸಿ ಆಗೋಗುತ್ತೆ. ಬಿಕಾಸ್ ಏನಿದಾವಲ್ಲ ಇದರೊಳಗಡೆ ಆಲ್ಮೋಸ್ಟ್ ಮೆಥಡ್ಸ್ಗಳು ಸೇಮ್ ಇದ್ದಾವೆ. ಓಕೆ, ಸೊ ಜಾಸ್ತಿ ಏನು ಚೇಂಜಸ್ ಇಲ್ಲ, ಎರಡು ಮೆಥಡ್ಸ್ಗಳು ಏನಿದ್ದಾವೆ ಸಿಮಿಲರ್ ಇದ್ದಾವೆ. ಸೊ ಅದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂತಂದರೆ ಲೈಕ್ ಯಾವುದಾದ್ರೂ ಒಂದು ಫ್ರೇಮ್ವರ್ಕ್ನ ಕಲ್ತ್ಕೊಂಡ್ಬಿಟ್ಟು ಎರಡು ಫ್ರೇಮ್ವರ್ಕ್ಸ್ಗಳನ್ನ ಈಸಿಯಾಗಿ ಯೂಸ್ ಮಾಡ್ಕೋಬೋದು. ಆಮೇಲೆ ಇನ್ನೊಂದು ಏನು ವಿಷಯ ಅಂತಂದರೆ ನಿಮ್ಗೆ ಏನಾದರೂ CSS ಆಲ್ರೆಡಿ ಬರುತ್ತೆ, ನೀವು ನನ್ನ CSS ವೀಡಿಯೋಸ್ಗಳನ್ನ ಆಲ್ರೆಡಿ ನೋಡಿದ್ದೀರಾ ಅಂತ ಅಂದಾಗ ಮಾತ್ರ ನೀವೇನು ಮಾಡ್ಬೋದು ಅಂತಂದರೆ ಈ ರೀತಿ ಆದಂಥ ಫ್ರೇಮ್ವರ್ಕ್ಸ್ಗಳನ್ನ ಕಲಿತ್ಕೋಬೋದು. ನಿಮಗೆ CSS ಬರೋದೇ ಇಲ್ಲ, ನೀವು ಡೈರೆಕ್ಟ್ಲಿ ಫ್ರೇಮ್ವರ್ಕ್ಸ್ಗಳನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀರಾ ಅಂದರೆ ಇಟ್ಸ್ ಕ್ವೈಟ್ ಲೈಕ್ ಡಿಫಿಕಲ್ಟ್ ಟು ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್, ವಿಜುವಲೈಸ್ ಎವ್ರಿಥಿಂಗ್. ಓಕೆ, ಸೊ ಸ್ವಲ್ಪ ಏನಾಗುತ್ತೆ ಅಂದರೆ ಡಿಫಿಕಲ್ಟ್ ಆಗುತ್ತೆ. ನಿಮ್ಗೆ ಆಲ್ರೆಡಿ CSS ಗೊತ್ತಿದೆ ಅಂದರೆ ದೆನ್ ಓನ್ಲಿ ಗೋ ಫಾರ್ ದಿಸ್ ಥಿಂಗ್ಸ್. ಅಥವಾ ನಿಮ್ಗೆ CSS ಗೊತ್ತಿಲ್ಲ ಅಂದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ಮೈ CSS ವೀಡಿಯೋಸ್. CSS ಈ ಕೋರ್ಸಿಗೋಸ್ಕರನೇ ಸಪ್ರೇಟ್ ವೀಡಿಯೋಸ್ಗಳಿದ್ದಾವೆ. ಅಥವಾ ನಿಮಗೆ ಡೆಪ್ತ್ ಆಗಿ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲನೇಷನ್ ಬೇಕು ಅಂದರೆ ನಾನು ಹಳೆ ಕೋರ್ಸಸ್ಗಳನ್ನ ಚೆಕ್ಔಟ್ ಮಾಡ್ಕೋಬೋದು. ಓಕೆ, ಸೊ ಅದರೊಳಗಡೆ ನಾನು CSSನ ಸ್ವಲ್ಪ ಜಾಸ್ತಿ ಹೇಳಿದ್ದೀನಿ. ಓಕೆ, ಸೊ ಈ ಕೋರ್ಸಿಗೆ ಎಷ್ಟು ಬೇಕು CSS ಅಷ್ಟು CSS ಸಾಕು ಕಲ್ತ್ಕೊಳ್ಳೋದಕ್ಕೆ ಅಂತಂದರೆ ಯು ಕ್ಯಾನ್ ಚೆಕ್ ದೋಸ್ ವೀಡಿಯೋಸ್. ಈ ಕೋರ್ಸ್ನಲ್ಲಿ ನಾವು ಏನು ಆ್ಯಡ್ ಮಾಡ್ಕೊಂಡಿದ್ದೀವಿ ಅಷ್ಟು ವೀಡಿಯೋಸ್ಗಳನ್ನ ನೋಡ್ಕೊಳ್ಳಿ, ಅಷ್ಟು ಸಾಕು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಇವು ಎರಡನ್ನೂ ಯಾವ ರೀತಿ ಯೂಸ್ ಮಾಡ್ಬೇಕು ಅನ್ನೋದನ್ನ ಹೇಳ್ತೀನಿ. ಬಟ್ ನಾನು ಯೂಸ್ ಮಾಡೋದು ಯಾವುದು ಅಂತಂದರೆ ಟೇಲ್ವಿಂಡ್ CSS ಈ ಕೋರ್ಸ್ನಲ್ಲಿ. ಓಕೆ, ಸೊ ಯು ಕ್ಯಾನ್ ಗೋ ವಿತ್ ಅ ಬೂಟ್ ಸ್ಟ್ರ್ಯಾಪ್, ನೋ ಪ್ರಾಬ್ಲಮ್. ಅದಾದಮೇಲೆ ನಾವು ಇದನ್ನು ಕಲಿಬೇಕಾಗಿರುವಂಥದ್ದು ಏನೂ ಇಲ್ಲ. ಟೇಲ್ವಿಂಡ್ CSS ಆಗಿರ್ಬೋದು, ಬೂಟ್ ಸ್ಟ್ರ್ಯಾಪ್ ಆಗಿರ್ಬೋದು, ಇದರೊಳಗಡೆ ಕಲಿಯುವಂಥದ್ದು ಏನೂ ಇಲ್ಲ. ಎವ್ರಿಥಿಂಗ್ ಈಸ್ ರೆಡಿಮೇಡ್ ಫುಡ್. ಓಕೆ, ಸೊ ನಮಗೆ ಗೊತ್ತಿರಬೇಕು ಯಾವ ಪ್ಲೇಸ್ನಲ್ಲಿ ಏನನ್ನು ಯೂಸ್ ಮಾಡಬೇಕು ಅಂತ, ದ್ಯಾಟ್ಸ್ ಇಟ್. ನೀವು ಏನು ನೆನ್ಪಿಟ್ಕೊಳ್ಳೋಂಥ ಅವಶ್ಯಕತೆಯೂ ಇಲ್ಲ. ಒರಿಜಿನಲ್ ಡಾಕ್ಯುಮೆಂಟ್ ಇದೆ, ಅಲ್ಲಿಂದ ನಾವೇನು ಮಾಡ್ಬೋದು ಅಂದರೆ ಕಾಪಿ ಪೇಸ್ಟ್ ಮಾಡ್ಬೋದು. ಅಷ್ಟು ಗೊತ್ತಾಗಲಿಲ್ಲ, ಅಷ್ಟು ನಮಗೆ ಲೈಕ್ ತುಂಬ ಹೆಕ್ಟಿಕ್ ಅನ್ನಿಸ್ತಾ ಇದೆ, ವಿ ಕ್ಯಾನ್ ಗೋ ಫಾರ್ ChatGPT ಆ್ಯಂಡ್ ಟೈಪ್ ಹೌ ಟು ಡೂ ಸೆಂಟರ್ ಯೂಸಿಂಗ್ ಅ ಬೂಟ್ ಸ್ಟ್ರ್ಯಾಪ್. ಈ ರೀತಿ ಏನಾದರೂ ಟೈಪ್ ಮಾಡಿಬಿಟ್ಟು ನಾವು ವಿ ಕ್ಯಾನ್ ಗೆಟ್ ದ ಕ್ಲಾಸಸ್. ಓಕೆ, ಸೊ ಇದು ಕಂಪ್ಲೀಟ್ಲಿ ಏನಾಗಿರ್ತವೆ ಫ್ರೇಮ್ವರ್ಕ್ಸ್ಗಳು ಅಂತಂದರೆ ಕ್ಲಾಸಸ್ ಮೇಲೆ ಡಿಪೆಂಡ್ ಆಗಿರ್ತವೆ. ನಾವು ಯಾವ ರೀತಿ ಕ್ಲಾಸ್ ನೇಮ್ಸ್ನ ಕೊಡ್ತೀವಿ ಆ ರೀತಿ CSS ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ ನಮ್ಮ ಎಲಿಮೆಂಟ್ ಮೇಲೆ. ಓಕೆ, ಸೊ ಇವನ್ನ ಹೆಂಗೆ ಇನ್ಸ್ಟಾಲ್ ಮಾಡಬೇಕು ಎರಡೂ. ಟೇಲ್ವಿಂಡ್ CSS ಸ್ವಲ್ಪ ಲೈಕ್ ಕನ್ಫ್ಯೂಸಿಂಗ್ ಆಗುತ್ತೆ ಬಿಗಿನರ್ಸ್ಗಳಿಗೆ, ಬೂಟ್ ಸ್ಟ್ರ್ಯಾಪ್ ಅಂದರೂ ಈಸಿ. ಮೇನ್ ಫೈಲ್ನಲ್ಲಿ ಹೋಗ್ಬಿಟ್ಟು ಏನು ಮಾಡಬೇಕಂದ್ರೆ ಜಸ್ಟ್ CSS ಲಿಂಕ್ನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಬೇಕಷ್ಟೇ, ಮತ್ತೇನೂ ಇಲ್ಲ. ಬಟ್ ಟೇಲ್ವಿಂಡ್ CSS ಸ್ವಲ್ಪ ಕನ್ಫ್ಯೂಸಿಂಗ್ ಆಗ್ಬೋದು. ಸೊ ಅದಕ್ಕೋಸ್ಕರ ಟೇಲ್ವಿಂಡ್ CSS ಇನ್ಸ್ಟಾಲೇಷನ್ನ ಕಂಪ್ಲೀಟ್ ಆಗಿ ಹೇಳ್ತೀನಿ, ಬೂಟ್ ಸ್ಟ್ರ್ಯಾಪ್ ಕಾಪಿ ಪೇಸ್ಟ್ ಮಾಡೋದು ಹೆಂಗೆ ಅಂತ ಹೇಳ್ತೀನಿ. ಓಕೆ, ಸೊ ಅದಾದಮೇಲೆ ವಿ ವಿಲ್ ಗೋ ವಿತ್ ಅ ಟೇಲ್ವಿಂಡ್ CSS. ಟೇಲ್ವಿಂಡ್ CSS ಸ್ವಲ್ಪ ಈಸಿ ಅನಿಸುತ್ತೆ ನನಗೆ, ಸೊ ಅದಕ್ಕೋಸ್ಕರ ನಾನು ಟೇಲ್ವಿಂಡ್ CSSಗೆ ಹೋಗ್ತಾ ಇದ್ದೀನಿ. ಬೂಟ್ ಸ್ಟ್ರ್ಯಾಪ್ನು ಈಸಿನೇ, ಏನು ದೊಡ್ಡ ವಿಷಯ ಅಲ್ಲ. ಅದರಲ್ಲೂ ಕೂಡ ಏನಿರುತ್ತೆ ಅಂದರೆ ರೆಡಿಮೇಡ್ ಮೆಟೀರಿಯಲ್ಸ್ ಇರ್ತವೆ, ವಿ ಕ್ಯಾನ್ ಯೂಸ್ ಎವ್ರಿಥಿಂಗ್. ಓಕೆ, ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಏನು ಮಾಡೋಣ ಅಂತಂದರೆ ನಾವು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿ ವಿಲ್ ಕ್ರಿಯೇಟ್ ಒನ್ ಪ್ರಾಜೆಕ್ಟ್ ಆ್ಯಂಡ್ ವಿ ವಿಲ್ ಲರ್ನ್ ಹೌ ಟು ಆ್ಯಡ್ ಬೂಟ್ ಸ್ಟ್ರ್ಯಾಪ್ ಟು ಅವರ್ ಪ್ರಾಜೆಕ್ಟ್ ಫಸ್ಟ್. ಓಕೆ, ಸೊ ಅದಾದಮೇಲೆ ಬೂಟ್ ಸ್ಟ್ರ್ಯಾಪ್ನ ತೆಗೆದುಬಿಟ್ಟು ಟೇಲ್ವಿಂಡ್ CSSನ ಯಾವ ರೀತಿ ಲೈಕ್ ಆ್ಯಡ್ ಮಾಡಬೇಕು, ಇನ್ಸ್ಟಾಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತೀನಿ. ಸೊ ವಿದೌಟ್ ವೇಸ್ಟಿಂಗ್ ಎನಿ ಟೈಮ್ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆಲ್ರೈಟ್, ಇಲ್ಲಿ ಬಂದ್ಬಿಟ್ಟು ಏನು ಮಾಡ್ತೀನಿ ಅಂತಂದರೆ ಒಂದು ಹೊಸ ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ಫಾರ್ ದ್ಯಾಟ್ npm CRAT ಕ್ರಿಯೇಟ್ ವೈಟ್ ಎಟ್ ಲೇಟೆಸ್ಟ್. ಇದಕ್ಕೇನು ಹೇಳೋಣ ಅಂದರೆ ಎಕ್ಸಾಂಪಲ್ CSS
ಫ್ರೇಮ್ವರ್ಕ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಅಲ್ಲಿ ಜಸ್ಟ್ ಹಿಟ್ ಎಂಟರ್. ಅದಾದಮೇಲೆ ಇದು ವೆನಿಲಾ ಸೆಲೆಕ್ಟ್ ಮಾಡ್ಕೊಂತು ಡೈರೆಕ್ಟ್ಲಿ. ಐ ವಿಲ್ ಜಸ್ಟ್ ಕ್ಯಾನ್ಸಲ್ ಇಟ್ ಔಟ್. CLS once again, React, JavaScript, CLS CD, example, CSS frameworks, CLS, npm install. ಆಲ್ರೈಟ್ ಇದೇನಾಗುತ್ತೆ ಅಂದರೆ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆಗೋ ಅಷ್ಟರಲ್ಲಿ ನಾವು ಏನು ಮಾಡೋಣ ಅಂತಂದರೆ ಬೂಟ್ ಸ್ಟ್ರ್ಯಾಪಿಂದು ಅಫಿಷಿಯಲ್ ಡಾಕ್ಯುಮೆಂಟ್ಸ್ನ ಓಪನ್ ಮಾಡ್ಕೊಳ್ಳೋಣ. ಇದು ಇನ್ಸ್ಟಾಲ್ ಆಗಿದೆ. ಐ ವಿಲ್ ಓಪನ್ ಕೋಡ್ ಹಿಯರ್. ಅದೇ ರೀತಿ ನಾವು ಗೂಗಲ್ ಕ್ರೋಮಿಗೆ ಹೋಗೋಣ. ಓಕೆ, ಸೊ ಕೋಡ್ ಓಪನ್ ಆಯಿತು. ಐ ಟ್ರಸ್ಟ್ ದಿಸ್ ಆಥರ್. I don't need this thing. I don't need this thing. Even I don't need this thing. Okay, ಕ್ರೋಮಿಗೆ ಹೋಗೋಣ. ಕ್ರೋಮಿಗೆ ಹೋಗ್ಬಿಟ್ಟು ಬೂಟ್ ಸ್ಟ್ರ್ಯಾಪ್ ಅಫಿಷಿಯಲ್ ಡಾಕ್ಯುಮೆಂಟೇಶನ್ ಓಪನ್ ಮಾಡ್ಕೊಳ್ಳೋಣ. ಬೂಟ್ ಸ್ಟ್ರ್ಯಾಪ್ 5. ಓಕೆ, ಬೂಟ್ ಸ್ಟ್ರ್ಯಾಪ್ ಅಂತ ಟೈಪ್ ಮಾಡಿದ್ರೆ ಗೂಗಲ್ನಲ್ಲಿ ಬೂಟ್ ಸ್ಟ್ರ್ಯಾಪ್ 5 ಸಿಗುತ್ತೆ ನಮಗೆ ಇಲ್ಲಿ. ಸೊ ನೋಡ್ಬೋದು ಇಲ್ಲಿ ಒಂದು ಲಿಂಕ್ ಇದೆ CSS ಅಂತ. ಎಲ್ಲಿ ಅಂತಂದರೆ ಇಂಟ್ರೊಡಕ್ಷನ್ ಒಳಗಡೆ ಸಿಕ್ಬಿಡುತ್ತೆ ನಮಗೆ. ಇದು ನಮ್ಮದು ಅಫಿಷಿಯಲ್ ಡಾಕ್ಯುಮೆಂಟೇಶನ್ ಬೂಟ್ ಸ್ಟ್ರ್ಯಾಪ್ 5. ಓಕೆ, ಸೊ ಇದು ಏನು ಲಿಂಕ್ ಇದೆ ಅಲ್ಲ, ಲೈಕ್ ಈ ಲಿಂಕ್ನ ನಾನು ಏನು ಮಾಡ್ತೀನಿ, ಜಸ್ಟ್ ಕಾಪಿ ಮಾಡ್ಕೊಳ್ತೀನಿ. ಅಲ್ಲಿ ಜಸ್ಟ್ ಕಾಪಿ ದಿಸ್ ಥಿಂಗ್ ಆ್ಯಂಡ್ ಏನು ಮಾಡ್ತೀನಿ ಅಂದರೆ ಇಲ್ಲಿ ಬರ್ತೀನಿ. ಬಂದುಬಿಟ್ಟು ನಮ್ಮದು index.html ಪೇಜ್ ಏನಿದೆಯಲ್ಲ ಅದರೊಳಗಡೆ ಟೈಟಲ್ ಅಥವಾ ಮೆಟಾ ಆದಮೇಲೆ ಐ ವಿಲ್ ಜಸ್ಟ್ ಆ್ಯಡ್ ದಿಸ್ ಲಿಂಕ್. ಓಕೆ, ಸೊ ಈ ಲಿಂಕ್ನ ಏನು ಮಾಡಿದೆ, ಕಾಪಿ ಮತ್ತು ಪೇಸ್ಟ್ ಮಾಡಿದೆ. ದ್ಯಾಟ್ಸ್ ಇಟ್. ಇವಾಗ ನಾವು ಏನು ಮಾಡ್ಬೋದು ಅಂತಂದರೆ ಈಸಿಲಿ ನಮ್ಮ ಪ್ರಾಜೆಕ್ಟ್ನಲ್ಲಿ ಬೂಟ್ ಸ್ಟ್ರ್ಯಾಪ್ನ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ದ್ಯಾಟ್ ಮೀನ್ಸ್ app.jsxನಲ್ಲಿ ಹೋಗ್ಬಿಟ್ಟು ಐ ಕ್ಯಾನ್ ರಿಮೂವ್ ಎವ್ರಿಥಿಂಗ್ ಫ್ರಮ್ ಹಿಯರ್ ಆ್ಯಂಡ್ everything from here. This is also removed. main.jsxನಲ್ಲಿ ಬಂದುಬಿಟ್ಟು index.css ಫೈಲ್ನು ಕೂಡ I'll remove this thing. I'll save app.jsxನಲ್ಲಿ ಬರೋಣ. ಇದು ಏನು ರಿಟರ್ನ್ ಮಾಡ್ತಾ ಇದೆ ಇವಾಗ ಅಂತ ಅಂದ್ಕೊಳ್ಳೋಣ ಅಂತಂದರೆ ಒಂದು ಲೈಕ್ ಎಂಪ್ಟಿ ಫ್ರಾಗ್ಮೆಂಟ್, ಅದರೊಳಗಡೆ p ಟ್ಯಾಗ್ನ ರಿಟರ್ನ್ ಮಾಡ್ತಾ ಇದೆ. hello WRLD ವರ್ಡ್. ಸಿಂಪಲ್. ಇದನ್ನ ಏನು ಮಾಡೋಣ ಅಂತಂದರೆ ರನ್ ಮಾಡೋಣ. cmd npm run dev. ಇವಾಗ ಏನಾಗ್ತಾ ಇದೆ, ಇದು ರನ್ ಆಗ್ತಾ ಇದೆ. ಸಿ ಹೆಲೋ ವರ್ಡ್. ನಾವು ಇದಕ್ಕೆ ನಾ ಏನಾದರೂ CSS ಆ್ಯಡ್ ಮಾಡಬೇಕು ಅಂತಂದರೆ ಐ ಶುಡ್ ಗೋ ವಿತ್ ಲೈಕ್ ದಿಸ್. ಓಕೆ, ಸೊ ಸೈಡ್ ಬೈ ಸೈಡ್ ತೊಗೊಂಬರೋಣ, ದೆನ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಎವ್ರಿಥಿಂಗ್ ಕ್ಲಿಯರ್ಲಿ. ಇಲ್ಲ ಏನಾದರೂ CSS ಆ್ಯಡ್ ಮಾಡಬೇಕು ಇದಕ್ಕೆ ಅಂತಂದರೆ ನಾನು ಏನು ಮಾಡ್ತೀನಿ, ಜಸ್ಟ್ ಕ್ಲಾಸ್ ನೇಮ್ ಕೊಡ್ತಾ ಹೋಗ್ತೀನಿ. ಕ್ಲಾಸ್ ನೇಮ್ ಏನು ಕೊಡೋಣ ಅಂತಂದರೆ ಇದಕ್ಕೊಂದು ಬಾರ್ಡರ್ ಕೊಡೋಣ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ಬಾರ್ಡರ್ ಓಕೆ, ಬಾರ್ಡರ್ ಪ್ರೈಮರಿ ಸೇವ್ ಮಾಡಿದೆ. ನೋಡ್ಬೋದು ಇಲ್ಲಿ ಬಾರ್ಡರ್ ಬಂತು ಆಟೋಮೆಟಿಕ್ಲಿ. ಓಕೆ, ಜಸ್ಟ್ ನಾವು ಏನು ಮಾಡಬೇಕು, ಕ್ಲಾಸ್ ನೇಮ್ ಕೊಡ್ತಾ ಹೋಗಬೇಕು. ಇದು ಏನು ಮಾಡ್ತಾ ಅಂದರೆ ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಹೋಗುತ್ತೆ. ಆಮೇಲೆ ನಂಗೆ ಏನು ಬೇಕು, ಮಾರ್ಜಿನ್ ಬೇಕು ಅಂತ ಇಟ್ಕೊಳ್ಳೋಣ. ಮಾರ್ಜಿನ್ ಏನು ಕೊಟ್ಟೆ ಅಂತಂದರೆ 3 ಕೊಟ್ಟೆ ಅಂತ ಇಟ್ಕೊಳ್ಳಿ. ಸಿ ಮಾರ್ಜಿನ್ ಸಿಕ್ತು ನನಗೆ, ರೈಟ್. ಅದೇ ರೀತಿ ನಾನು ಪ್ಯಾಡಿಂಗ್ ಕೊಡಬೇಕು. P ಅಂತ ಕೊಟ್ಬಿಟ್ಟು ಏನು ಕೊಡ್ತೀನಿ ಅಂತಂದರೆ ಪ್ಯಾಡಿಂಗ್ 3 ಅಂತ ಕೊಡ್ತೀನಿ. ಸಿ ಐ ಗಾಟ್ ಪ್ಯಾಡಿಂಗ್. ಜಸ್ಟ್ ನಾವು ಏನು ಮಾಡ್ತಾ ಇದ್ವಿ ಅಂದರೆ ಕ್ಲಾಸ್ ನೇಮ್ ಯೂಸ್ ಮಾಡ್ಕೊಳ್ತಾ ಇದ್ವಿ. ದ್ಯಾಟ್ಸ್ ಇಟ್, ಮತ್ತೇನು ಮಾಡ್ತಾ ಇಲ್ಲ ಇಲ್ಲಿ. ಓಕೆ, ಸೊ ಇವಾಗ P3 ಆಯಿತು. ಅದಾದಮೇಲೆ ಏನು ಮಾಡಬೇಕಾಗಿದೆ, ಟೆಕ್ಸ್ಟ್ ಕಲರ್ನ ಚೇಂಜ್ ಮಾಡಬೇಕಾಗಿದೆ. ಟೆಕ್ಸ್ಟ್ ಕಲರ್ನ ಚೇಂಜ್ ಮಾಡಬೇಕು. ನನಗೆ ಬಟ್ ಗೊತ್ತಿಲ್ಲ ಯಾವ ರೀತಿ ಚೇಂಜ್ ಮಾಡಬೇಕು ಟೆಕ್ಸ್ಟ್ ಕಲರ್ನ ಅಂತ. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ, ಇಲ್ಲಿ ಬರ್ತೀನಿ. ಜಸ್ಟ್ ಬಂದ್ಬಿಟ್ಟು ಏನು ಹೇಳ್ತೀನಿ ಅಂದರೆ ಕಲರ್ ಅಂತ ಟೈಪ್ ಮಾಡ್ತೀನಿ. ಕಲರ್ ಅಂತ ಟೈಪ್ ಮಾಡಿದ ತಕ್ಷಣ ದೀಸ್ ಆರ್ ದ ಥಿಂಗ್ಸ್ ವಿ ಕ್ಯಾನ್ ಯೂಸ್ ಟು ಆ್ಯಡ್ ಕಲರ್ಸ್. ಓಕೆ, ಸೊ ದೀಸ್ ಆರ್ ದ ಕಲರ್ಸ್. Cyan 800 ಸಮಥಿಂಗ್ ಈ ರೀತಿ ಸಿಗ್ತಾ ಇದ್ದಾವೆ ನಮಗೆ. ಕಲರ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಕೂಡ ಅವ್ರು ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಕೊಟ್ಟಿರ್ತಾರೆ. ಸೊ ಅದಕ್ಕೆ ನಾವೇನು ಯೂಸ್ ಮಾಡ್ಕೊಳ್ತೀವಿ ಅಂದರೆ ಟೆಕ್ಸ್ಟ್ ಪ್ರೈಮರಿ ಅಂತ ಕೊಡ್ತೀನಿ. ಟೆಕ್ಸ್ಟ್ ಪ್ರೈಮರಿ ಅಂತ ಕೊಟ್ಟಾಗ ಸೊ ಹಿಯರ್ ವಿ ಗೋ. ಪ್ರೈಮರಿದು ಏನಾಗಿದೆ ಅಂದರೆ ಕಲರ್ ಬಂದಿದೆ. ಅದೇ ರೀತಿ ನಾವು ಬೇರೆ ಕಲರ್ನು ಕೊಡ್ಬೋದು, ಲೈಕ್ DANGER ಡೇಂಜರ್. ಓಕೆ, ಡೇಂಜರ್ ಕೊಟ್ಟರೆ ಈ ರೀತಿ ಆಗುತ್ತೆ. ಅದಾದಮೇಲೆ ವಾರ್ನಿಂಗ್ ಕೊಡ್ಬೋದು. ಓಕೆ, ಸೊ ದಿಸ್ ಇಸ್ ದ ಥಿಂಗ್ಸ್. ಅದಾದಮೇಲೆ ನಾವೇನು ಮಾಡ್ಬೋದು ಅಂದರೆ ಸಕ್ಸಸ್ ಕೊಡ್ಬೋದು. ಓಕೆ, ಈ ರೀತಿ ನಾವೇನು ಮಾಡ್ಬೋದು ಅಂದರೆ ಕಲರ್ಸ್ಗಳನ್ನ, ಟೆಕ್ಸ್ಟ್ ಕಲರ್ಸ್ಗಳನ್ನೂ ಕೂಡ ವಿ ಕ್ಯಾನ್ ಚೇಂಜ್. ಅಥವಾ ಲೈಕ್ ಮ್ಯೂಟೆಡ್ ಅಂತ ಕೊಟ್ಟರೆ ಈ ರೀತಿ ಬರುತ್ತೆ. ಓಕೆ, ಈ ರೀತಿ ನಾವು ಏನು ಮಾಡ್ಬೋದು ಅಂದರೆ ಕಲರ್ಸ್ಗಳನ್ನ ಕೊಡ್ತಾ ಹೋಗ್ಬೋದು. ಆಲ್ರೈಟ್, ಸೊ ಇವಾಗ ನಮ್ಗೆ ಏನಾದರೂ ಬೇಕಾಗಿತ್ತು ಬೂಟ್ ಸ್ಟ್ರ್ಯಾಪ್ ಮುಖಾಂತರ ಅಂದರೆ ವಿ ಕ್ಯಾನ್ ಜಸ್ಟ್ ಸರ್ಚ್ ಲಾಗಿನ್ ಫಾರ್ಮ್ ಯೂಸಿಂಗ್ ಬೂಟ್ ಸ್ಟ್ರ್ಯಾಪ್. ಓಕೆ, ಸೊ ಈ ರೀತಿ ಮಾಡಿದ್ವಿ ಅಂದರೆ AI ಕೂಡ ಅದು ಜನ್ರೇಟ್ ಮಾಡಿಕೊಡುತ್ತೆ. ಸೊ ಅಥವಾ ನಾವು ಇಲ್ಲಿ ಏನು ಮಾಡ್ಬೋದು, ಬೂಟ್ ಸ್ಟ್ರ್ಯಾಪ್ನಲ್ಲಿ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಬೋದು. ನೋಡ್ಬೋದು ಇಲ್ಲಿ ಬರ್ತಾ ಇದೆ ನಮ್ಗೆ ಲಾಗಿನ್ ಫಾರ್ಮ್ ಅಂತ. ಅಲ್ಲಿ ಜಸ್ಟ್ ಕಾಪಿ ದಿಸ್ ಥಿಂಗ್, ಕಮ್ ಹಿಯರ್ ಆ್ಯಂಡ್ ಏನು ಮಾಡ್ತೀನಿ ಅಂದರೆ ಇಲ್ಲೊಂದು ಡ್ಯೂ ಆ್ಯಡ್ ಮಾಡ್ಕೊಳ್ತೀನಿ. ಸೊ ದ್ಯಾಟ್ ಅದರೊಳಗಡೆ ಇದನ್ನ ಪೇಸ್ಟ್ ಮಾಡ್ತೀನಿ. ಇಲ್ಲಿ ಸ್ವಲ್ಪ ಎರರ್ ಬರ್ತಾ ಇದ್ದಾವೆ. ಏನಕ್ಕೆ ಅಂತಂದರೆ ಲೈಕ್ ಇನ್ಪುಟಿಗೆ ನಾವೇನು ಮಾಡಬೇಕು ಅಂದರೆ ಎಂಡ್ ಆಗೋ ಟೈಮಲ್ಲಿ ಸ್ಲ್ಯಾಶ್ ಕೊಡಬೇಕು. ದ್ಯಾಟ್ಸ್ ವೈ ಇಟ್ಸ್ ಶೋಯಿಂಗ್ ಇನ್ಪುಟ್. ಓಕೆ, ದ್ಯಾಟ್ಸ್ ಇಟ್.
ಇಷ್ಟು ಕೊಟ್ಬಿಟ್ಟು ನಾವು ಸೇವ್ ಮಾಡ್ಕೊಂಡ್ವಿ ಅಂತಂದರೆ ನಾವು ವಿ ಕ್ಯಾನ್ ಚೆಕ್ ದಿಸ್ ಥಿಂಗ್. ಓಕೆ, ಈ ರೀತಿ ಬರ್ತಾ ಇದೆ. ಅದಾದಮೇಲೆ ಏನು ಮಾಡ್ಬೋದು, ಲೈಕ್ ಇದನ್ನ ಸ್ವಲ್ಪ ಸೆಂಟ್ರಿಗೆ ತೊಗೊಂಬರ್ಬೇಕಾಗಿದೆ ಅದು ಇದು ಅಂತಂದರೆ ಐ ನೀಡ್ ಟು ಕನ್ವರ್ಟ್ ದಿಸ್ ಬಾಕ್ಸ್. ಇದನ್ನು ಏನು ಮಾಡಬೇಕಂದ್ರೆ ಈ ಕ್ಲಾಸ್ ನೇಮ್ನ ಅಂತ ಕೊಟ್ಬಿಟ್ಟು ಏನು ಮಾಡ್ತೀನಿ, ಇಲ್ಲಿ ಫ್ಲೆಕ್ಸ್ ಅಂತ ಕೊಡ್ತೀನಿ. ಫ್ಲೆಕ್ಸ್ ಅಂತ ಕೊಟ್ಟಾದಮೇಲೆ ಲೈಕ್ ನೆಕ್ಸ್ಟ್ ಇದು ಒಂದು ಫಾರ್ಮ್ ಅಷ್ಟೇ ಇರೋದು. ಸೊ ಫ್ಲೆಕ್ಸ್ನಲ್ಲಿ ಏನೇನು ಮಾಡಬೇಕಾಗುತ್ತೆ, ಜಸ್ಟಿಫೈ ಕಂಟೆಂಟ್ ಸೆಂಟರ್ ಮಾಡಬೇಕಾಗುತ್ತೆ. ಆಮೇಲೆ ಇದಕ್ಕೆ ವಿಡ್ತ್ ಹೈಟ್ ಕೊಡಬೇಕಾಗುತ್ತೆ. ವಿಡ್ತ್ ಏನು ಕೊಡ್ತೀನಿ ಅಂತಂದರೆ ಇದಕ್ಕೆ 100, ಆಮೇಲೆ ಹೈಟ್ ಬಂದುಬಿಟ್ಟು 100 ಅಂತ ಕೊಡ್ತೀನಿ. ಓಕೆ, ಅಲ್ಲಿ ಜಸ್ಟ್ ಸೇವ್ ದಿಸ್ ಥಿಂಗ್. ಅದಾದಮೇಲೆ ಇದಕ್ಕೆ ಸ್ವಲ್ಪ ಪ್ಯಾಡಿಂಗ್ ಕೊಟ್ಕೊಳ್ಳೋಣ. ಪ್ಯಾಡಿಂಗಿಗೆ 3 ಕೊಡ್ತೀನಿ. ಸೊ ಸ್ವಲ್ಪ ಒಳಗಡೆ ಬರ್ತವೆ. ಆಮೇಲೆ ಇದನ್ನ ನಾವೇನಾದರೂ ಸೆಂಟ್ರ್ನಲ್ಲಿ ತೊಗೊಂಬರ್ಬೇಕಾಗಿತ್ತು ಅಂದರೆ ಅದಕ್ಕೆ ಏನು ಮಾಡಬೇಕು, ಫ್ಲೆಕ್ಸಿಂದು ಲೈಕ್ ಆಟ್ರಿಬ್ಯೂಟ್ಸ್ಗಳನ್ನ ಕೊಡ್ತಾ ಹೋಗಬೇಕು. ಸೊ ಫ್ಲೆಕ್ಸ್ ಆಟ್ರಿಬ್ಯೂಟ್ಸ್ಗಳನ್ನ ನಾವು ಸರ್ಚ್ ಮಾಡೋದಕ್ಕೆ ಸೊ ಸಿಂಪ್ಲಿ ಐ ವಿಲ್ ಗೋ ಹಿಯರ್ ಆ್ಯಂಡ್ ಸರ್ಚ್ ಫ್ಲೆಕ್ಸ್. ಓಕೆ, ಸೊ ಫ್ಲೆಕ್ಸ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ನನಗೆಲ್ಲ ಸಿಗ್ತಾ ಇದೆ, ಫ್ಲೆಕ್ಸ್ ಏನೇನು ಬರ್ತವೆ ಏನೇನಿಲ್ಲ ಅಂತ. ಓಕೆ, ಸೊ ಇಲ್ಲಿ ನೋಡಿದ್ರೆ ಡಿ ಫ್ಲೆಕ್ಸ್ ಅಂತ ಬರುತ್ತೆ, ಡಿ ಇನ್ಲೈನ್ ಫ್ಲೆಕ್ಸ್ ಅಂತ ಬರುತ್ತೆ. ಸೊ ಈ ರೀತಿ ಕೆಲವೊಂದಿಷ್ಟು ಕ್ಲಾಸಸ್ಗಳಿದ್ದಾವೆ. ಡೈರೆಕ್ಷನ್ ಕೊಡಬೇಕಾಗಿತ್ತು ಅಂದರೆ ಫ್ಲೆಕ್ಸ್ ರೋ ಅಂತ ಕೊಟ್ಟರೆ ಅಂದರೆ ಫ್ಲೆಕ್ಸ್ ರೋ ಬರುತ್ತೆ. ಫ್ಲೆಕ್ಸ್ ಕಾಲಮ್ ಅಂತ ಕಾಲಮ್ ಅಂತ ಕೊಟ್ಟರೆ ಫ್ಲೆಕ್ಸ್ ಏನಾಗುತ್ತೆ ಅಂದರೆ ಕಾಲಮ್ನಲ್ಲಿ ಬರುತ್ತೆ. ಇವೆಲ್ಲ ಏನಪ್ಪ ಅಂದರೆ ನಮ್ಮದು CSS ಪ್ರಾಪರ್ಟೀಸ್ಗಳು. ಐ ಥಿಂಕ್ ಯು ಗೈಸ್ ಆಲ್ರೆಡಿ ನೋ ದೀಸ್ ಥಿಂಗ್ಸ್. ಓಕೆ, ಆಮೇಲೆ ಜಸ್ಟಿಫೈ ಕಂಟೆಂಟ್ದು ನಾವು ಜಸ್ಟಿಫೈ ಕಂಟೆಂಟ್ದು ಯಾವ ರೀತಿ ಕೊಡಬೇಕಾಗುತ್ತೆ ನೋಡೋದಾದ್ರೆ ಇಲ್ಲಿ ಜಸ್ಟಿಫೈ ಕಂಟೆಂಟ್ ಸ್ಟಾರ್ಟ್ ಈ ರೀತಿ ಕೊಡ್ಬೋದು, ಜಸ್ಟಿಫೈ ಕಂಟೆಂಟ್ ಎಂಡ್ ಅಂತ ಕೊಡ್ಬೋದು, ಜಸ್ಟಿಫೈ ಕಂಟೆಂಟ್ ಸೆಂಟರ್ ಅಂತ ಕೊಡ್ಬೋದು. ಸೊ ಸಿಂಪ್ಲಿ ನಾ ಏನು ಮಾಡ್ಬೋದು ಅಂತಂದರೆ ಇಲ್ಲಿ ಬಂದುಬಿಟ್ಟು ಜಸ್ಟಿಫೈ ಕಂಟೆಂಟ್ ಸೆಂಟರ್ ಅಂತ ಕೊಡ್ಬೋದು. ಜಸ್ಟಿಫೈ ಕಂಟೆಂಟ್ ಸೆಂಟರ್. ಇವಾಗ ಏನಾಗಿದೆ, ಸೆಂಟರ್ ಆಗಿದೆ. ನಾವು ಅಲೈನ್ ಐಟಮ್ಸ್ ಸೆಂಟರ್ ಕೊಡಬೇಕಾಗುತ್ತೆ. ಸೊ ದ್ಯಾಟ್ ಮೀನ್ಸ್ ಐ ಹ್ಯಾವ್ ಟು ಚೆಕ್ ಫಾರ್ ಐಟಮ್ಸ್ ಯಾವ ರೀತಿ ಕೊಡಬೇಕು ಏನು ಅಂತ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಅಲೈನ್ ಐಟಮ್ಸ್ ಕಳೆದು ಬರ್ತಾ ಇದೆ. ಆ್ಯಂಡ್ ಐಟಮ್ಸ್ ಅಲೈನ್ ಐಟಮ್ಸ್ ಸ್ಟಾರ್ಟ್, ಅಲೈನ್ ಐಟಮ್ಸ್ ಎಂಡ್, ಈ ರೀತಿ ನಾವೇನು ಮಾಡ್ಬೋದು, ಅಲೈನ್ ಐಟಮ್ಸ್ ಸೆಂಟರ್ ಕೂಡ ಮಾಡ್ಬೋದು. ಅಲ್ಲಿ ಜಸ್ಟ್ ಕಾಪಿ ದಿಸ್ ಥಿಂಗ್ ಆ್ಯಂಡ್ ಕಮ್ ಹಿಯರ್ ಆ್ಯಂಡ್ ಸೇ ಅಲೈನ್ ಐಟಮ್ಸ್ ಸೆಂಟರ್. ಓಕೆ, ಇದು ಬಾರ್ಡರ್ ಕೊಟ್ಟು ನೋಡೋಣ ಇದು ಹೈಟ್ ವಿಡ್ತ್ ಕರೆಕ್ಟಾಗಿ ಸೆಟ್ ಆಗಿದೆ ಇಲ್ಲ ಅಂತ. ಸೊ ಫಾರ್ ದ್ಯಾಟ್ ಐ ವಿಲ್ ಗೋ ಹಿಯರ್ ಆ್ಯಂಡ್ ಸೇ ಬಾರ್ಡರ್ ಪ್ರೈಮರಿ. ಓಕೆ, ಸೊ ಹೈಟ್ ಏನಾಗಿಲ್ಲ ಅಂತಂದರೆ ಕರೆಕ್ಟಾಗಿ ಸೆಟ್ ಆಗಿಲ್ಲ. ಇದು ಮಾರ್ಜಿನ್ ಕೊಟ್ಕೊಳ್ಳೋಣ ಸ್ವಲ್ಪ 5, 3 ಸಮಥಿಂಗ್. ಓಕೆ, ಇದ್ರದ್ದು ಹೈಟ್ ಏನಾಗಿಲ್ಲ ಅಂತಂದರೆ ಕರೆಕ್ಟ್ ನಾವು ಸೆಟ್ ಮಾಡಿಲ್ಲ. ಸೊ ಐ ಹ್ಯಾವ್ ಟು ಸೆಟ್ ದ ಹೈಟ್. ಸೊ ಇದರೊಳಗಡೆ ಹೈಟ್ ಯಾವ ರೀತಿ ಸೆಟ್ ಮಾಡಬೇಕು, ಫಾರ್ ದ್ಯಾಟ್ ವಿ ವಿಲ್ ಗೋ HEIGST ಹೈಟ್. ಓಕೆ, ಇಲ್ಲಿ ಸೈಜಿಂಗ್ ಒಳಗಡೆ ಬಂದರೆ ವಿ ಕ್ಯಾನ್ ಸಿ ಹೈಟ್ ಪ್ರಾಪರ್ಟಿ ಓವರ್ ಇಯರ್. ವಿಡ್ತ್ ಪ್ರಾಪರ್ಟಿ ಇದೆ, ಹೈಟ್ ಬಂದ್ಬಿಟ್ಟು 2500. ಆಟೋ ವಿ ಕ್ಯಾನ್ ಗಿವ್. ಸೊ ವಿ ಹ್ಯಾವ್ ಕ್ಲಾಸ್ ಕಾಲ್ಡ್ VH view height. VH 100. So now it's 100. Okay, but view height 100 ಕೊಟ್ಟಿದ್ದೀವಿ, ಸ್ಟಿಲ್ ಏನಾಗಿಲ್ಲ ಅಂತಂದರೆ ನಮ್ಮ ಫಾರ್ಮ್ ಸೆಂಟರ್ ಬಂದಿಲ್ಲ. ಸೊ ಫಾರ್ ದ್ಯಾಟ್ ವಿ ವಿಲ್ ಗೋ ಜಸ್ಟಿಫೈ ಕಂಟೆಂಟ್ ಸೆಂಟರ್, ಅಲೈನ್ ಐಟಮ್ಸ್ ಸೆಂಟರ್, ಕ್ಲಾಸ್ ನೇಮ್ ಬಾರ್ಡರ್ danger. Okay, this is how it looks. Okay, ಅದಾದಮೇಲೆ ನಾವೇನು ಮಾಡ್ತಾ ಇದ್ವಿ ಅಂದರೆ ಅಲೈನ್ ಐಟಮ್ ಸೆಂಟರ್ ಮಾಡ್ತಾ ಇದ್ವಿ. ಅಲ್ಲಿ ಜಸ್ಟ್ ರಿಮೂವ್ ದಿಸ್ ಥಿಂಗ್ ಆ್ಯಂಡ್ ಸೇ ಒಂದು ಮಿಸ್ಟೇಕ್ ನಾವಿಲ್ಲಿ ಏನು ಮಾಡಿದ್ದೀವಿ ಅಂತಂದರೆ ಇದು ಜಸ್ಟ್ ಫ್ಲೆಕ್ಸ್ ಅಲ್ಲ, ಇಟ್ ಈಸ್ ಡಿ ಫ್ಲೆಕ್ಸ್. ಓಕೆ, ಡಿಸ್ಪ್ಲೇ ಫ್ಲೆಕ್ಸ್ ಅಂತ ಕೊಡಬೇಕಾಗತ್ತೆ. ಸೊ ದೆನ್ ಓನ್ಲಿ ವಿ ಕ್ಯಾನ್ ಸಿ ದ ಎಫೆಕ್ಟ್ಸ್. ಓಕೆ, ಸೊ ಇವಾಗ ಏನು ಮಾಡ್ತಾ ಇದ್ವಿ ಅಂತಂದರೆ ಸೆಂಟರ್ನಲ್ಲಿ ಬರ್ತಾ ಇದೆ. ದಿಸ್ ಇಸ್ ಹೌ ವಿ ಯೂಸ್ ಬೂಟ್ ಸ್ಟ್ರ್ಯಾಪ್. ಓಕೆ, ನೀವು ಗೊತ್ತಿಲ್ಲ ಅಂತಂದರೆ ಜಸ್ಟ್ ಏನು ಮಾಡಬೇಕು ಅಂದರೆ ಹೋಗ್ಬಿಟ್ಟು ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಬೇಕು ಆ್ಯಂಡ್ ಯು ವಿಲ್ ಕಮ್ ಟು ನೋ ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಸೊ ಐ ವಿಲ್ ಜಸ್ಟ್ ರಿಮೂವ್ ದ ಲೈಕ್ ಬಾರ್ಡರ್ ಡೇಂಜರ್ ಫ್ರಾಮ್ ದಿಸ್ ಥಿಂಗ್ ಫ್ರಾಮ್ ಹಿಯರ್. ಓಕೆ, ಸೊ ದ್ಯಾಟ್ ಇಟ್ ಲುಕ್ ಸಮಥಿಂಗ್ ಲೈಕ್ ದಟ್ಸ್. ಓಕೆ, ಸೊ ಇವಾಗ ನಾವು ಏನು ಮಾಡ್ಬೋದು ಅಂತಂದರೆ ಇದಕ್ಕೆ ಸ್ವಲ್ಪ ಪ್ಯಾಡಿಂಗ್ ಕೊಟ್ಬಿಟ್ಟು ಅದಾದಮೇಲೆ ಬಾಕ್ಸ್ ಶಾಡೋ ಕೊಡ್ಬೋದು. ಬಾಕ್ಸ್ ಶಾಡೋ ಯಾವ ರೀತಿ ಕೊಡೋದು, ಜಸ್ಟ್ ಗೋ ಆ್ಯಂಡ್ ಸರ್ಚ್. ಓಕೆ, ಸೊ ಬಾಕ್ಸ್ SHADOW ಶಾಡೋ ಸಿಗಲಿಲ್ವಾ, SHADOW ಶಾಡೋಸ್. ಹಿಯರ್ ವಿ ಗೋ. ಇಲ್ಲೇನಿದೆ, ಶಾಡೋ ನನ್, ಶಾಡೋ ಸ್ಮಾಲ್, ಈ ರೀತಿ ಇದ್ದಾವೆ. ನಾವಿವಾಗ ಶಾಡೋ ಸ್ಮಾಲ್ ಅಂತ ಕೊಟ್ಟು ನೋಡ್ತೀನಿ. ಓಕೆ, ಸೊ SHADOW ಶಾಡೋ ಸ್ಮಾಲ್ ನೋಡ್ಬೋದು. ಇಲ್ಲಿ ಏನು ಬರ್ತಾ ಇದೆ ಅಂತಂದರೆ ಸ್ಮಾಲ್ ಆಗಿ ಶಾಡೋ ಬರ್ತಾ ಇದೆ ಇದಕ್ಕೆ. ಓಕೆ, ಇದನ್ನ ಲಾರ್ಜ್ ಮಾಡೋದಕ್ಕೆ ಟ್ರೈ ಮಾಡೋಣ. LG ಕೊಟ್ಟರೆ ಲಾರ್ಜ್ ಆಗುತ್ತೆ. ಓಕೆ, ಸೊ ಹೆವಿಗೋ ಲಾರ್ಜ್ ಆಗ್ತಾ ಇದೆ. ಎಕ್ಸ್ಟ್ರಾ ಲಾರ್ಜ್ ಮಾಡಬೇಕಂದ್ರೆ XL ಅಂತ ಕೊಡಿ. ಐ ಥಿಂಕ್ XL ಓನ್ಲಿ ವರ್ಕ್ಸ್ ಇನ್ ಟೈಲ್ವಿನ್. LG ವರ್ಕ್ ಆಗುತ್ತೆ. ಐ ಥಿಂಕ್ LG ಇರ್ಬೋದು ಇದ್ರೊಳಗಡೆ. ಲಾರ್ಜ್ ಅಷ್ಟೇ ಇದೆ, ಸ್ಮಾಲ್ ಆ್ಯಂಡ್ ಲಾರ್ಜ್. ಓಕೆ, ಈ ರೀತಿ ನಾವೇನು ಮಾಡ್ಬೋದು ಅಂದರೆ ಬಾಕ್ಸ್ ಶಾಡೋ ಕೊಡ್ಬೋದು. ಸೊ
here we go. This is how we use like bootstrap in react js. okay, just ಏನು ಮಾಡಬೇಕು ಅಂದರೆ ಲಿಂಕ್ನ ಕಾಪಿ ಆ್ಯಂಡ್ ಪೇಸ್ಟ್ ಮಾಡಬೇಕು, ದಟ್ಸ್ ಇಟ್, ವಿ ಆರ್ ಗುಡ್ ಟು ಗೋ. ಇವಾಗ ಬರೋಣ ನಾವು ಏನಕ್ಕೆ ಅಂತಂದರೆ ಟೈಲ್ ವಿಂಡ್ ಸಿ ಎಸ್ ಎಸ್ಗೆ. ಟೈಲ್ ವಿಂಡ್ ಸಿ ಎಸ್ ಎಸ್ನ ಯೂಸ್ ಮಾಡೋದು ಹೇಗೆ, ಅದು ಕೂಡ ಯಾವ ರೀತಿ ವರ್ಕ್ ಆಗುತ್ತೆ ಅಂದರೆ ಇದೇ ರೀತಿ ಕ್ಲಾಸ್ ನೇಮ್ಸ್ಗಳನ್ನ ನಾವು ಏನು ಮಾಡ್ತೀವಿ ಅಂದರೆ ಕೊಡ್ತಾ ಹೋಗ್ತೀವಿ. ಪ್ರೀ ಬಿಲ್ಡ್ ಕೋಡ್ ಇರುತ್ತೆ, ಎವ್ರಿಥಿಂಗ್. ಜಸ್ಟ್ ನಾವು ಏನು ಮಾಡಬೇಕು, ಕ್ಲಾಸ್ ನೇಮ್ನ ಕೊಡಬೇಕು, ಇಟ್ ವಿಲ್ ಆಟೋ ಅಡ್ಜಸ್ಟ್ ಎವ್ರಿಥಿಂಗ್. ಓಕೆ, ಸೊ ಅದನ್ನು ಮಾಡೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಐ ವಿಲ್ ರಿಮೂವ್ ಎವ್ರಿಥಿಂಗ್ ಫ್ರಮ್ ಹಿಯರ್. ಓಕೆ, ಸೊ ಇದನ್ನ ಏನು ಮಾಡ್ತೀನಿ ಅಂದರೆ ತೆಗೆದು ಹಾಕ್ತೀನಿ. ಅದಾದಮೇಲೆ index.html ಬಂದುಬಿಟ್ಟು ಇದೇನು ಲಿಂಕ್ನ ನಾವು ಕಾಪಿ ಪೇಸ್ಟ್ ಮಾಡಿದ್ವಲ್ಲ ಬೂಟ್ಸ್ಟ್ರ್ಯಾಪಿಂದು, ಐ ವಿಲ್ ರಿಮೂವ್ ದ್ಯಾಟ್ ಥಿಂಗ್. ಓಕೆ, ಸೇವ್ ಇಟ್. ಆಲ್ ರೈಟ್. ಸೊ ಅದಾದಮೇಲೆ ನಾವು ಇಲ್ಲಿ ಬಂದುಬಿಟ್ಟು ನಾವು ಏನು ಆ್ಯಡ್ ಮಾಡಬೇಕಂದ್ರೆ index.cssನ ಆ್ಯಡ್ ಮಾಡ್ಕೋಬೇಕಾಗತ್ತೆ. ಇಂಪೋರ್ಟ್ ಎಲ್ಲಿ main.jsx ಫೈಲ್ನಲ್ಲಿ ಇಂಪೋರ್ಟ್ index.css. ಓಕೆ, index.cssನ ನಾವು ಇಲ್ಲೇನು ಮಾಡಿದ್ವಿ ಅಂದರೆ ಆ್ಯಡ್ ಮಾಡ್ಕೊಂಡ್ವಿ. ಅದಾದಮೇಲೆ ನಾನು ಜಸ್ಟ್ ಏನು ಮಾಡ್ತೀನಿ ಅಂದರೆ index.cssನಲ್ಲಿ ಹೋಗ್ಬಿಟ್ಟು ಎವ್ರಿಥಿಂಗ್ ಏನೇ ಇದ್ರೂ ಇಲ್ಲಿಂದ ಅಲ್ಲಿ ಜಸ್ಟ್ ರಿಮೂವ್ ಎವ್ರಿಥಿಂಗ್. ಓಕೆ, ಸೊ ಇವಾಗ index.cssನಲ್ಲಿ ಏನೂ ಇಲ್ಲ. ಆಲ್ ರೈಟ್. ಸೊ ಅದೇ ರೀತಿ ನಾನು ಇವಾಗ ಏನು ಮಾಡಬೇಕು ಅಂತಂದರೆ ಐ ನೀಡ್ ಟು ಓಪನ್ ಒನ್ ಮೋರ್ ಟರ್ಮಿನಲ್ cmd ಆ್ಯಂಡ್ ಸೇ npm install tailwind css and okay at no something tailwind css at white or something, oh sorry, here at and here I think slash. okay, confusion ಏನಕ್ಕೆ ಒಂದ್ಸತಿ ಸರ್ಚ್ ಮಾಡ್ಕೊಬಿಡೋಣ. tailwind css white, here we go. ಆಲ್ ರೈಟ್. ಸೊ tailwind css /white. ಸೊ ಈ ರೀತಿ ಏನು ಮಾಡಬೇಕು, ಎರಡು ಮಾಡ್ಯೂಲ್ಸ್ಗಳನ್ನ ನಾನು ಏನು ಮಾಡ್ತಾ ಇದ್ದೀನಿ ಇಲ್ಲಿ ಇನ್ಸ್ಟಾಲ್ ಮಾಡ್ಕೊಳ್ತಾ ಇದ್ದೀನಿ. npm install tailwind css and tailwind css /white. ಓಕೆ, ಸೊ ಇಷ್ಟು ಮಾಡಿದ್ರೆ ಏನಾಗುತ್ತೆ ಅಂದರೆ tailwind css ನಮ್ಮದು ಪ್ರಾಜೆಕ್ಟ್ ಒಳಗಡೆ ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಮಾಡ್ಕೊಂಡು ಆದಮೇಲೆ ನೆಕ್ಸ್ಟ್ ಥಿಂಗ್ ನಾವೇನು ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಕನ್ಫಿಗರ್ ಇಟ್. ಕನ್ಫಿಗರ್ ಮಾಡೋದಕ್ಕೆ white.config.js ಒಳಗಡೆ ಹೋಗಬೇಕು. ದೆನ್ ವಿ ಹ್ಯಾವ್ ಟು ಇಂಪೋರ್ಟ್ ಇಟ್. ಓಕೆ, ಸೊ ಇಂಪೋರ್ಟ್ tailwind css ಫ್ರಮ್ tailwind. ಓಕೆ, ಅದಾದಮೇಲೆ ನಾವೇನು ಮಾಡಬೇಕು ಅಂದರೆ tailwind cssನ ಕಾಲ್ ಮಾಡಬೇಕು. ಆಲ್ ರೈಟ್. ಸೊ ಕಾಲ್ ಮಾಡಿ ಆದಮೇಲೆ index.css ಒಳಗಡೆ ಬಂದುಬಿಟ್ಟು ನಾನು ಏನು ಮಾಡೋಕ್ಕಂದರೆ ಇದನ್ನ ಇಂಪೋರ್ಟ್ ಮಾಡ್ಕೋಬೇಕು. ಇಂಪೋರ್ಟ್ tailwind css, ದ್ಯಾಟ್ಸ್ ಇಟ್. ಅದಾದಮೇಲೆ ನಾನು ಏನು ಮಾಡ್ಬೋದು ಅಂತಂದರೆ ಇದನ್ನ ಯೂಸ್ ಮಾಡ್ತಾ ಹೋಗ್ಬೋದು ನಂದು ಆ್ಯಪ್ ಒಳಗಡೆ. ಓಕೆ, ಸೊ ಆ್ಯಪ್ ಒಳಗಡೆ ಬರೋಣ. ಆ್ಯಪ್ ಒಳಗಡೆ ಬಂದುಬಿಟ್ಟು ಇದನ್ನ ಸೈಡ್ ಬೈ ಸೈಡ್ ತೊಗೊಳ್ತೀನಿ. ಆಲ್ ರೈಟ್. ಐ ವಿಲ್ ಕ್ರಿಯೇಟ್ ಒನ್ p tag here, say hello WRLD ವರ್ಡ್. ಹೆಲೋ ವರ್ಡ್ ಕಾಣಿಸ್ತಾ ಇದೆ ರೈಟ್. ಇಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಇಲ್ಲಿ ಲೈಕ್ ಕ್ಲಾಸ್ ನೇಮ್ ಕೊಡ್ತೀನಿ. ಕ್ಲಾಸ್ ನೇಮ್ ಬಂದುಬಿಟ್ಟು ನಮ್ದು ಏನಪ್ಪ ಅಂತಂದರೆ margin 3 ಅಂತ ಕೊಡೋಣ. ಇವಾಗ ನೋಡ್ಬೋದು ಇಲ್ಲಿ ಮಾರ್ಜಿನ್ ಸಿಗುತ್ತೆ. ಸೊ ಮಾರ್ಜಿನ್ ಸಿಕ್ತು. ಅದೇ ರೀತಿ ನಾವು ಬಾರ್ಡರ್ ಕೊಟ್ಕೊಂಡ್ರೆ ಬಾರ್ಡರ್ 2, ಅದಾದಮೇಲೆ ಬಾರ್ಡರ್ SKY ಸ್ಕೈ 600. ಸೊ ಈ ರೀತಿ ನಾವು ಏನು ಮಾಡ್ಬೋದು ಅಂತಂದರೆ ಕಲರ್ನ ಮೆನ್ಷನ್ ಮಾಡಿಬಿಟ್ಟು ಅದ್ರ ಥಿಕ್ನೆಸ್ನ ನಾವು ಅಂದರೆ ಅದ್ರದ್ದು ಕಲರ್ ಗ್ರೇಡಿಯೆಂಟ್ನ ನಾವು ಮೆನ್ಷನ್ ಮಾಡ್ಬೋದು. ಇದು 600 ಕೊಟ್ಟಾಗ ಈ ರೀತಿ ಬರುತ್ತೆ. ಸೊ ಇಫ್ ಐ ಗಿವ್ 100 ಆರ್ ಸಮಥಿಂಗ್ ಲೈಕ್ ದಿಸ್, ಸ್ವಲ್ಪ ಸ್ಲೈಟ್ ಆಗುತ್ತೆ ಇದು. ಅದೇನಂದರೆ ಒಪಾಸಿಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಈಸ್ ಹೌ ವಿ ಕ್ಯಾನ್ ಯೂಸ್ ಲೈಕ್ tailwind css ಇನ್ ಅವರ್ ಲೈಕ್ ರಿಯಾಕ್ಟ್ ಅಪ್ಲಿಕೇಶನ್. ಅದೇ ರೀತಿ ನಾನು ಇದನ್ನೇನಾದರೂ ಲೈಕ್ ಸ್ವಲ್ಪ ಮಾರ್ಜಿನ್ ಕೊಟ್ಟೆ, ಇವಾಗ ಇದಕ್ಕೆ ಪ್ಯಾಡಿಂಗ್ ಕೊಡಬೇಕಾಗಿತ್ತು ಅಂದರೆ ಐ ಕ್ಯಾನ್ ಗಿವ್ ಲೈಕ್ ಸಮಥಿಂಗ್ ಲೈಕ್ ದಿಸ್. ಓಕೆ, ಇವಾಗ ಇದಕ್ಕೆ ಏನು ಆಗ್ತಾ ಇದೆ, ಪ್ಯಾಡಿಂಗ್ ಸಿಗ್ತಾ ಇದೆ. ರೈಟ್. ಇದನ್ನು ಬಂದುಬಿಟ್ಟು ನಮ್ಮದು p tag. ಅದೇ ರೀತಿ ನಾವು ಏನಾದರೂ ಫ್ಲೆಕ್ಸ್ ಬಾಕ್ಸ್ನ ಯೂಸ್ ಮಾಡಬೇಕಾಗಿತ್ತು ಅಂದರೆ ಜಸ್ಟ್ div. ಓಕೆ, ಸೊ div ಇಂಟು 3. ಓಕೆ, ಸೊ ಇಲ್ಲಿ 3 div ಬಂದಿದ್ದಾವೆ. ಇದಕ್ಕೆ ಕ್ಲಾಸ್ ನೇಮ್ನು ಕೊಡಬೇಕಾಗುತ್ತೆ. ಲೈಕ್ ಕ್ಲಾಸ್ ನೇಮ್ ಬಂದುಬಿಟ್ಟು ನಾವು ಏನು ಕೊಡೋಣ ಅಂತಂದರೆ ಬಾರ್ಡರ್ 2. ಓಕೆ, ಸೊ ಈ ರೀತಿ ಕಾಣಿಸ್ತಿದೆ ಬಾರ್ಡರ್ 2 ಅಂತ ಕೊಟ್ಟಾಗ. ಇಲ್ಲೇನು ಮಾಡೋಣ, div 1, div 2, div 3. ಓಕೆ, ಈ ರೀತಿ ಕಾಣಿಸ್ತಾ ಇದ್ದಾವೆ ಇವು. ರೈಟ್. ಇದಕ್ಕೆ ಬಾರ್ಡರ್ 2 ಅಂತ ಕೊಟ್ಟಿದ್ದೀವಿ. ಅದಾದಮೇಲೆ ಏನು ಮಾಡೋಣ ಅಂತಂದರೆ ವಿಡ್ತ್ ಕೊಡೋಣ ಇದರದ್ದು ಲೈಕ್ 25, ಆಮೇಲೆ ಹೈಟ್ ಕೊಡೋಣ ಇದರದ್ದು 25. ಆಲ್ ರೈಟ್, ಸೇಮ್ ಫಾರ್ ಎವ್ರಿ ಅದರ್ ಥಿಂಗ್ಸ್. ಓಕೆ, ಸೊ ಅದಾದಮೇಲೆ ಸ್ವಲ್ಪ ಏನು ಮಾಡೋಣ ಅಂತಂದರೆ ಮಾರ್ಜಿನ್ ಕೊಟ್ಕೊಳ್ಳೋಣ. ಮಾರ್ಜಿನ್ ಬಂದುಬಿಟ್ಟು ಲೈಕ್ 2 ಆ್ಯಂಡ್ ಮಾರ್ಜಿನ್ ಈಸ್ 2 ಆ್ಯಂಡ್ ಅಗೇನ್ ಮಾರ್ಜಿನ್ ಈಸ್ 2.
ಸೊ ಈ ರೀತಿ ಕಾಣಿಸ್ತಾ ಇದೆ. ಇವಾಗ ಇದನ್ನು ಫ್ಲೆಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ ನಾನು ಏನು ಮಾಡ್ತೀನಿ, ಸಿಂಪ್ಲಿ ಕ್ಲಾಸ್ ನೇಮ್, ಅದಾದಮೇಲೆ ಇದಕ್ಕೆ ಸ್ವಲ್ಪ ಬಾರ್ಡರ್ ಕೊಟ್ಕೊಳ್ತೀನಿ. ಬಾರ್ಡರ್ ಬಂದುಬಿಟ್ಟು 3 ಅಂತ ಕೊಡ್ತೀನಿ ಅಂತ ಇಟ್ಕೊಳ್ಳಿ. ಅದಾದಮೇಲೆ ಬಾರ್ಡರ್ ಯಾವ ಕಲರ್ದಾಗಿರುತ್ತೆ ಅಂತಂದರೆ ಲೈಕ್ ರೆಡ್ 500. ಓಕೆ, ಸೊ ಅದಾದಮೇಲೆ ನಾನು ಏನು ಮಾಡೋಕೆ ಇದನ್ನ ಫ್ಲೆಕ್ಸ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಫ್ಲೆಕ್ಸ್ ಅಂತ ಕೊಟ್ಟರೆ ಇದೇನಾಗುತ್ತೆ ಅಂದರೆ ಫ್ಲೆಕ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಅದಾದಮೇಲೆ ನಾನು ಫ್ಲೆಕ್ಸ್ ರೋ ಕೊಡಬೇಕಾಗಿತ್ತು ಅಂದರೆ ಫ್ಲೆಕ್ಸ್ ಕಾಲಮ್, ಇವಾಗ ರೋನಲ್ಲಿದೆ, ಕಾಲಮ್ ಮಾಡ್ಕೋಬೇಕಾಗಿತ್ತು ಅಂದರೆ COL ಕಾಲ್ ಅಂತ ಕೊಡಬೇಕು, ಕಾಲಮ್ನಾಗ ಆಗುತ್ತೆ. ಅದೇ ರೀತಿ ನಾನು ಜಸ್ಟಿಫೈ ಕಂಟೆಂಟ್ ಸೆಂಟರ್ ಕೊಡಬೇಕಾಗಿತ್ತು ಅಂತಂದರೆ ನಾನು ಏನು ಮಾಡ್ತೀನಿ, ಕಂಟೆಂಟ್ ಸೆಂಟರ್ ಅಂತ ಕೊಡ್ತೀನಿ. ಕಂಟೆಂಟ್ ಸೆಂಟರ್. ಓಕೆ, ನಥಿಂಗ್ ಹ್ಯಾಪನ್ಡ್ ಇಯರ್. ಸೊ ಲೈಕ್ ಇದನ್ನ ಕಾಲ್ ಇದ್ದಿದ್ದು ಓಕೆ, ಕಂಟೆಂಟ್ ಸೆಂಟರ್ ಕೊಟ್ಟಿದ್ವಿ. ಬೇಸಿಕಲಿ ಸೆಂಟರ್ ಆಗಿರುತ್ತೆ. ಬಟ್ ನಾವು ಐ ವಿಲ್ ಡೂ ಸೇಮ್ ಆ್ಯಸ್ ಅ ಐಟಮ್ಸ್ ಸೆಂಟರ್. ಇವಾಗ ಐಟಮ್ ಸೆಂಟರ್ ಆಗಿದೆ. ಇದು ಜಸ್ಟಿಫೈ ಕಂಟೆಂಟ್ ಸೆಂಟರ್ನು ಆ್ಯಡ್ ಆಗಿದೆ. ಅದಕ್ಕೆ ಇದ್ರದ್ದು ಹೈಟ್ ಕಮ್ಮಿ ಇದ್ದರೋ ಕಾರಣದಿಂದಾಗಿ ಅದು ನಮಗೆ ಕಾಣಿಸ್ಲಿಲ್ಲ, ರೈಟ್. ಸೊ ಅದಕ್ಕೋಸ್ಕರ ಏನು ಮಾಡೋಣ, ಹೈಟ್ನ ಇದಕ್ಕೆ ಜಾಸ್ತಿ ಮಾಡ್ಕೊಳ್ಳೋಣ. ಹೈಟ್ ಬಂದುಬಿಟ್ಟು 100 ಕೊಟ್ಕೊಳ್ಳೋಣ. ಓಕೆ ಓಕೆ, ಸೊ ಕಂಟೆಂಟ್ ಸೆಂಟರ್ ಆಗಿಲ್ವಾ, ಮೇ ಬಿ ಐ ನೀಡ್ ಟು ಆ್ಯಡ್ ಜಸ್ಟಿಫೈ. ಓಕೆ, ಲೆಟ್ಸ್ ಸರ್ಚ್ ಅಬೌಟ್ ಇಟ್. ಓಕೆ, ಸೊ ಸರ್ಚ್ ಮಾಡೋಣ. ಇದ್ರದ್ದು ಇಲ್ಲೇ ಸಿಕ್ಬಿಡುತ್ತೆ ಫ್ಲೆಕ್ಸಿಂದು, ತುಂಬ ದೂರ ಇರಲ್ಲ. ಓಕೆ, ಫ್ಲೆಕ್ಸ್ ಬೇಸಿಸ್, ಫ್ಲೆಕ್ಸ್ ಡೈರೆಕ್ಷನ್ ಗೊತ್ತಾಗಿದೆ ನಮಗೆ. ನನಗೆ ಬೇಕಾಗಿರೋದು ಜಸ್ಟಿಫೈ ಕಂಟೆಂಟ್ದು. ಓಕೆ, ಇಫ್ ಐ ಗೋ ಹಿಯರ್, ನಾನು ಜಸ್ಟಿಫೈ ಕೊಡಬೇಕು. ಕಂಟೆಂಟ್ ಸೆಂಟರ್ ಅಂತ ಕೊಟ್ಟಿದ್ದೆ. ಐ ಆಮ್ ರಿಯಲಿ ಸಾರಿ ಫಾರ್ ದ್ಯಾಟ್. ಐ ನೀಡ್ ಟು ರಿಮೂವ್ ದಿಸ್ ಥಿಂಗ್. ಓಕೆ, ಸೇವ್ ಮಾಡ್ಕೊಳ್ಳೋಣ. ಹೇವಿಗೋ, ಇವಾಗ ಏನಾಯಿತು, ಸೆಂಟರ್ ಆಯಿತು. ಸೊ ದಿಸ್ ಇಸ್ ಹೌ ವಿ ಯೂಸ್ ಟೈಲ್ ವಿಂಡ್ CSS. ಏನಾದರೂ ನಾವು ಮಾಡಬೇಕಾಗಿದೆ, ಎವ್ರಿಥಿಂಗ್ ಇಟ್ ವಿಲ್ ಬಿ ಈಸಿ. ಇದನ್ನ ಯೂಸ್ ಮಾಡ್ಕೋಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನಮಗೆ ಏನು ಗೊತ್ತಿರಬೇಕು ಅಂತಂದರೆ ನಾರ್ಮಲ್ CSS ಗೊತ್ತಿರಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಯೂಸ್ ದಿಸ್ ಥಿಂಗ್ಸ್. ಬರೀ ಕ್ಲಾಸ್ ನೇಮ್ಸ್ ಇರ್ತವೆ, ಕ್ಲಾಸ್ ನೇಮ್ಸ್ಗಳನ್ನ ಆ್ಯಡ್ ಮಾಡ್ತಾ ಹೋಗಬೇಕು. ಬಟ್ ಇವಾಗ ಅಂದ್ಕೊಳ್ಳೋಣ, ಒಂದು ಟ್ರಿಕ್ ಹೇಳ್ತೀನಿ ನಿಮಗೆ. ಲೈಕ್ ಒಂದು ಬಟನ್ ಇದೆ, ಲೈಕ್ ಅದು ಯಾವುದೋ ಒಂದು ಬಟನ್ ಇದೆ ಅಂತ ಅಂದ್ಕೊಳ್ಳೋಣ. ಅಥವಾ ಬಟನ್ಸ್ಗಳನ್ನ ನಾವು ವೆಬ್ ಪೇಜಸ್ಗಳಲ್ಲಿ ತುಂಬ ಜಾಸ್ತಿ ಯೂಸ್ ಮಾಡ್ಕೊಳ್ತೀವಿ, ರೈಟ್. ಸೊ ಒಂದು ಪ್ರೈಮರಿ ಕಲರ್ ಬಟನ್ ಇದೆ ಅಂತ ಇಟ್ಕೊಳ್ಳೋಣ. ಆ ಪ್ರೈಮರಿ ಬಟನ್ನ ನಾನು ಎಲ್ಲ ಕಡೆ ತುಂಬ ಜಾಸ್ತಿ ಪ್ಲೇಸಸ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಅಂಥ ಟೈಮ್ನಲ್ಲಿ ನಾನು ಪ್ರತಿ ಸಲನೂ ಈ ರೀತಿ ಕೊಡೋ ಅವಶ್ಯಕತೆ ಇದೆಯಾ? ನೋ, ಆ ರೀತಿ ಏನು ಅವಶ್ಯಕತೆ ಇಲ್ಲ. ಜಸ್ಟ್ ವಾಟ್ ವಿ ನೀಡ್ ಟು ಡೂ ಈಸ್, ಇಲ್ಲಿ ಬರೋಣ, ಬಂದುಬಿಟ್ಟು ಅಸೆಟ್ಸ್ ಒಳಗಡೆ ಬಂದುಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಒಂದು ಫೈಲ್ನ ಕ್ರಿಯೇಟ್ ಮಾಡ್ಕೊಳ್ತೀನಿ. ದ್ಯಾಟ್ ಈಸ್ HTML assets .jsx ಅಂತ ಕೊಡ್ತೀನಿ. JSX ಅಂತ ಕೊಟ್ಬಿಟ್ಟು ಇಲ್ಲಿ ಏನು ಮಾಡ್ತೀನಿ ಅಂತಂದರೆ ನಾನು ಅಸೆಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತೀನಿ. ವಾಟ್ ಆರ್ ದೋಸ್ ಅಸೆಟ್ಸ್? ಫಾರ್ ಎಕ್ಸಾಂಪಲ್, ನನಗೆ ಇಲ್ಲೊಂದು ಲಾಗಿನ್ ಬಟನ್ ಇದೆ. ನಾನು ಒಂದು 5 ಪ್ಲೇಸ್ಗಳಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಅಥವಾ ಲೈಕ್ ಸರ್ಚ್ ಬಟನ್ ಇದೆ, ಅದನ್ನ ಒಂದು 4-5 ಪ್ಲೇಸ್ನಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಸೊ ಅಂಥ ಟೈಮ್ನಲ್ಲಿ ನಾನು ಏನು ಮಾಡ್ತೀನಿ ಅಂತಂದರೆ ಐ ವಿಲ್ ಕ್ರಿಯೇಟ್ ಒನ್ ಸರ್ಚ್ ಬಟನ್. ಓಕೆ, ಕಾನ್ಸ್ಟ್ SEARC ಸರ್ಚ್ BTN. ಓಕೆ, ಸೊ ಇದ್ರದ್ದೊಂದು ಏನು ಮಾಡ್ಬಿಡ್ತೀನಿ ಅಂತಂದರೆ ನಾನು ಲೈಕ್ ಕಾಂಪೊನೆಂಟ್ನಾಗಿ ಕ್ರಿಯೇಟ್ ಮಾಡ್ಕೊಳ್ತೀನಿ. ಇಟ್ ವಿಲ್ ರಿಟರ್ನ್ ಏನಪ್ಪ ಅಂತಂದರೆ ಲೈಕ್ ಆ ಬಟನ್ನ ಇದು ಏನು ಮಾಡುತ್ತೆ ಅಂದರೆ ರಿಟರ್ನ್ ಮಾಡುತ್ತೆ ಸರ್ಚ್. ಇದ್ರದ್ದು ಬಟನ್ ರಿಟರ್ನ್ ಮಾಡುತ್ತೆ. ಅದ್ರ ಜೊತೆಗೆ ಏನಿರುತ್ತೆ ಅಂದರೆ ಇದ್ರದ್ದೊಂದು CSS ಪ್ರಾಪರ್ಟಿ ಇರುತ್ತಲ್ಲ. ಸೊ ಆ CSS ಪ್ರಾಪರ್ಟಿನ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ. ಸೊ ಅದಕ್ಕೋಸ್ಕರ ಹೇಳ್ತೀನಿ, ಇದಕ್ಕೆ ಕ್ಲಾಸ್ ನೇಮ್ ಕೊಡ್ತೀನಿ. ಕ್ಲಾಸ್ ನೇಮ್ ಅಂದ್ಬಿಟ್ಟು ಏನಪ್ಪ ಅಂತಂದರೆ ಇದ್ರದ್ದು BG ಕಲರ್. BG ಏನಿದೆ ಅಂತಂದರೆ ಸ್ಕೈ ಕಲರ್ ಇದೆ ಅಂತ ಇಟ್ಕೊಳ್ಳೋಣ. ಸ್ಕೈ ಲೈಕ್ 600. ಓಕೆ, ಅದಾದಮೇಲೆ ಇದ್ರದ್ದು ಕಲರ್, ಟೆಕ್ಸ್ಟ್ ಕಲರ್ ಏನಿದೆ, ಟೆಕ್ಸ್ಟ್ ಬಂದುಬಿಟ್ಟು ಲೈಕ್ ಏನಿದೆ ಅಂತಂದರೆ WHIT ವೈಟ್ ಕಲರ್ ಇದೆ ಅಂತ ಇಟ್ಕೊಳ್ಳೋಣ. ಓಕೆ, ಸೊ ನೆಕ್ಸ್ಟ್ ಏನು ಕೊಡಬೇಕು, ಇದ್ರದ್ದು ಕರ್ಸರ್ ಕೊಡಬೇಕು. ಐ ಥಿಂಕ್ ಇಟ್ಸ್ CORSURE ಕರ್ಸರ್, POINTER ಪಾಯಿಂಟರ್, ಐ ಥಿಂಕ್ ಸಮಥಿಂಗ್ ಲೈಕ್ ದ್ಯಾಟ್ ಇದೆ. ಐ ಆಮ್ ನಾಟ್ ಶ್ಯೂರ್. ಬಟ್ ಇದನ್ನ ಏನು ಮಾಡ್ಕೊಳ್ಳೋಣ, ಒಂದು ಸತಿ ಎಕ್ಸ್ಪೋರ್ಟ್ ಮಾಡ್ಕೋಬೇಕಾಗತ್ತೆ. ಅದೇ ರೀತಿ ಕಾನ್ಸ್ಟ್ ಮಾಡ್ತಾ ಇದ್ದೀವಲ್ಲ, ಅದೇ ರೀತಿ ಇದನ್ನ ಏನು ಮಾಡಬೇಕು, ಎಕ್ಸ್ಪೋರ್ಟ್ ಕೂಡ ಮಾಡ್ಕೋಬೇಕು. ಎಕ್ಸ್ಪೋರ್ಟ್. ಓಕೆ, ಎಕ್ಸ್ಪೋರ್ಟ್ ಮಾಡ್ಕೊಂಡಾದ್ಮೇಲೆ ಐ ಕ್ಯಾನ್ ಯೂಸ್ ದಿಸ್ ಥಿಂಗ್ ಇನ್ ಅವರ್ app.jsx. ಏನು ಹೇಳ್ತೀನಿ ಅಂತಂದರೆ SEARCH ಸರ್ಚ್ BTN. ಓಕೆ, ಸೊ ಈ ರೀತಿ ಕಾಣಿಸ್ತಾ ಇದೆ ಇದು. ಅದಾದಮೇಲೆ HTML ಅಸೆಟ್ಸ್ನಲ್ಲಿ ಹೋಗ್ಬಿಟ್ಟು ಏನು ಮಾಡೋಣ, ಇದಕ್ಕೆ ಇನ್ನೂ ಸ್ವಲ್ಪ ಲೈಕ್ ಪ್ಯಾಡಿಂಗ್ ಕೊಟ್ಕೊಳ್ಳೋಣ 1%. ಅದಾದಮೇಲೆ ROUNDED ರೌಂಡೆಡ್ ಸ್ಮಾಲ್ ಕೊಡೋಣ, ಸೊ ದ್ಯಾಟ್ ಬಾರ್ಡರ್ ಸ್ವಲ್ಪ ರೌಂಡ್ ಆಗಿ ಕಾಣಿಸ್ತವೆ. ಅದಾದಮೇಲೆ ಇದು ಕರ್ಸರ್ ಪಾಯಿಂಟರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಐ ಥಿಂಕ್. ಓಕೆ, ಸೊ ಆಲ್ ಜಸ್ಟ್ ಓಕೆ, ಸೊ ನಾವು ವಿ ಕ್ಯಾನ್ ಡೂ ಇಟ್. ಓಕೆ, ಕರ್ಸರ್ ಏನಾಗಿದೆ ಅದರದ್ದು ಲೈಕ್ ಈ ರೀತಿ ಆಗಿದೆ. ನಾವು ವಿ ಕ್ಯಾನ್ ಯೂಸ್ ಇಟ್ಸ್
like 1000 time SERCS search by EDN. ಸಿ ಓಕೆ, ಅದೇ ರೀತಿ ನಾವು ಇದನ್ನ ಏನು ಮಾಡ್ಬೋದು ಅಂತಂದರೆ ಇದಕ್ಕೆ ಮ್ಯಾರ್ಜಿನ್ ಕೊಡ್ಬೋದು. ಲೈಕ್ ನಮಗೆ ಯಾವ ರೀತಿ ಕಂಫರ್ಟೇಬಲ್ ಅನಿಸುತ್ತೋ ಆ ರೀತಿ ನಾವು ಏನು ಮಾಡ್ತಾ ಹೋಗ್ಬೋದು ಅಂತಂದರೆ ಇದನ್ನ ಮ್ಯಾನಿಪ್ಯುಲೇಟ್ ಮಾಡ್ತಾ ಹೋಗ್ಬೋದು, ರೈಟ್. ಈ ರೀತಿ ನಾವು ಏನು ಮಾಡ್ತೀವಿ ಅಂತಂದರೆ ಲೈಕ್ ಎಲಿಮೆಂಟ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ತೀವಿ, ಕಾಂಪೊನೆಂಟ್ಸ್ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀವಿ ಪ್ರತಿಯೊಂದು ಎಲಿಮೆಂಟ್ಸ್ಗಳದ್ದು, ಅದಕ್ಕೆ CSS ಪ್ರಾಪರ್ಟೀಸ್ ಎಲ್ಲ ಆ್ಯಡ್ ಮಾಡಿಟ್ಟಿರ್ತೀವಿ. ಇದನ್ನ ಇನ್ನೂ ಡೈನಾಮಿಕ್ ಮಾಡ್ಬೋದು. ಇದಕ್ಕೆ ಲೈಕ್ ಆನ್ ಕ್ಲಿಕ್ ಮೆಥಡ್ ಕಳಿಸ್ಬೋದು, ಎವ್ರಿಥಿಂಗ್ ವಿ ಕ್ಯಾನ್ ಡೂ ಇಟ್. ಓಕೆ, ಸೊ ಇನ್ನೂ ಎಷ್ಟು ಕ್ರಿಯೇಟಿವ್ ಆಗಿ ಥಿಂಕ್ ಮಾಡ್ತೀರೋ ಅಷ್ಟು ಕ್ರಿಯೇಟಿವ್ ಆಗಿ ಲೈಕ್ ನೀವು ಥಿಂಕ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದಾಗಿ ಏನಾಗುತ್ತೆ ಅಂದರೆ ಮೆಟೀರಿಯಲ್ UI ಕಲಿಯೋದಕ್ಕೆ ನಿಮಗೆ ತುಂಬಾ ಈಸಿ ಆಗುತ್ತೆ. ಈ ರೀತಿ ನೀವೇನಾದರೂ ಲೈಕ್ ಇಂಪ್ಲಿಮೆಂಟ್ ಮಾಡ್ತಾ ಹೋದರೆ ಮೆಟೀರಿಯಲ್ UI ಕಲಿಯೋದು ತುಂಬಾ ಈಸಿ ಆಗುತ್ತೆ. ಅಷ್ಟೊಂದು ಕಾಂಪ್ಲಿಕೇಟೆಡ್ ಅನ್ಸೋದೇ ಇಲ್ಲ ಮೆಟೀರಿಯಲ್ UI ನಿಮಗೆ. ಓಕೆ, ದೀಸ್ ಆರ್ ಸಮ್ ಮೆಥಡ್ಸ್ ಐ ಯೂಸ್ ರೆಗ್ಯುಲರ್ಲಿ. ಓಕೆ, ಸೊ ನೋಡೋಣ ಇನ್ನೂ ಫ್ಯೂಚರ್ಸ್ನಲ್ಲಿ ಏನೇನು ಮಾಡ್ತೀವಿ ಏನೇನಿಲ್ಲ ಅಂತ. ಬಟ್ ಇವತ್ತಿನ ಟಾಸ್ಕ್ ನಿಮ್ದು ಏನಪ್ಪ ಅಂತಂದರೆ ಪಿಕ್ ಒನ್, ಬೂಟ್ ಸ್ಟ್ರಾಪ್ ಆದರೂ ಪಿಕ್ ಮಾಡ್ಕೊಂಡು, ಟೇಲ್ ವಿಂಡ್ CSS ಆದರೂ ಪಿಕ್ ಮಾಡ್ಕೊಳ್ಳಿ, ಬಿಲ್ಡ್ ಸಮಥಿಂಗ್ ಫ್ರಮ್ ದಿಸ್ ಥಿಂಗ್. ಓಕೆ, ಟೇಲ್ ವಿಂಡ್ CSS ಅಥವಾ ಬೂಟ್ ಸ್ಟ್ರಾಪಿಂದ ಬಿಲ್ಡ್ ಸಮಥಿಂಗ್, ಲರ್ನ್ ಫ್ರಮ್ ಇಟ್. ಫ್ಲೆಕ್ಸ್ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ, ಗ್ರಿಡ್ ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ, ಲೈಕ್ ಅದನ್ನ ಫಾರ್ಮ್ ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು. ಇವಾಗ ಯಾವುದಾದ್ರು ಒಂದು ಫಾರ್ಮ್ನ ಕ್ರಿಯೇಟ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅಡ್ಮಿಷನ್ ಫಾರ್ಮ್ಸ್ ಕ್ರಿಯೇಟ್ ಮಾಡಿ, ಅಥವಾ ಲೈಕ್ ಜಾಬ್ ಅಪ್ಲಿಕೇಶನ್ ಫಾರ್ಮ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಅಥವಾ ಲೈಕ್ ಎನಿಥಿಂಗ್ ನಿಮ್ಮ ಮೈಂಡ್ನಲ್ಲಿ ಏನು ಕ್ರಿಯೇಟ್ ಮಾಡಬೇಕು ಅನ್ಸುತ್ತಲ್ಲ ಆ ರೀತಿಯಾದಂಥ ಒಂದಿಷ್ಟು ಕಂಟೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಯು ಕ್ಯಾನ್ ಟ್ಯಾಗ್ ಮೀ ಇನ್ ಇನ್ಸ್ಟಾಗ್ರಾಮ್, ಅಥವಾ ನೀವೇನು ಮಾಡ್ಬೋದು ಅಂತಂದರೆ ಗಿಟಬ್ನಲ್ಲಿ ಪೋಸ್ಟ್ ಮಾಡಿಬಿಟ್ಟು ಲೈಕ್ ಗಿಟಬ್ ಲಿಂಕ್ನ ಲೈಕ್ ಕಮೆಂಟ್ ಸೆಕ್ಷನಲ್ಲಿ ಹಾಕ್ಬೋದು. ಐ ವಿಲ್ ಚೆಕ್ ದೋಸ್ ಥಿಂಗ್ಸ್. ಅಥವಾ ನೀವು ಡೈರೆಕ್ಟ್ಲಿ ಏನು ಮಾಡ್ಬೋದು, ಲೈಕ್ ಕ್ಲಿಕ್ ಮಾಡಿ ಪಿಕ್ನ ಸ್ನ್ಯಾಪ್ ತೊಗೊಂಬಿಟ್ಟು ಲೈಕ್ ಇನ್ಸ್ಟಾಗ್ರಾಮ್ನಲ್ಲಿ ನಿಮಗೆ ಟ್ಯಾಗ್ ಮಾಡ್ಬೋದು. ಐ ವಿಲ್ ಚೆಕ್ ದೇ ಸ್ಟೋರಿ ಹಾಕಿ, ಐ ವಿಲ್ ಚೆಕ್, ಐ ವಿಲ್ ರೀಪೋಸ್ಟ್. ಓಕೆ, ಆಲ್ ರೈಟ್, ದ್ಯಾಟ್ಸ್ ಇಟ್ ಫಾರ್ ಟುಡೇ. ಜಾಸ್ತಿ ಏನು ಕಂಟೆಂಟ್ ಇದ್ದಿದ್ದಿಲ್ಲ, ಜಸ್ಟ್ ನಾನು ನಿಮಗೆ ಫ್ರೇಮ್ವರ್ಕ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡಬೇಕಾಗಿತ್ತು, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಯೂಸ್ ದೀಸ್ ಥಿಂಗ್ಸ್. ಓಕೆ, ಸೊ ದ್ಯಾಟ್ಸ್ ಇಟ್ ಫಾರ್ ಟುಡೇ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಆದಷ್ಟು ವೀಡಿಯೋಸ್ಗಳನ್ನ ಶೇರ್ ಮಾಡಿ, ಬಿಕಾಸ್ ಇಷ್ಟು ಎಫರ್ಟ್ ಹಾಕ್ಬಿಟ್ಟು ವೀಡಿಯೋಸ್ಗಳನ್ನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ಸ್ ವೈ ಐ ನೀಡ್ ಓನ್ಲಿ ಒನ್ ಥಿಂಗ್ ಫ್ರಮ್ ಯು ಗೈಸ್, ದ್ಯಾಟ್ ಈಸ್ ಶೇರ್ ಆ್ಯಂಡ್ ಲೈಕ್ ದ ವಿಡಿಯೋ. ದ್ಯಾಟ್ಸ್ ಇಟ್. ಓಕೆ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಎಂಜಾಯ್ ಮಾಡ್ತಾ ಇರಿ, ಕಲಿತಾ ಇರಿ, ಕಲಿಸ್ತಾ ಇರಿ. ಜೈ ಹಿಂದ್, ವಂದೇ ಮಾತರಂ. ಬಾಯ್.